ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಿಚನ್ಗೆ ಸ್ವಾಗತ. ಮಕ್ಕಳಿಗೆ ರಜೆ ಇರೋ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಕಂತ ಕೇಳ್ತಾರೆ. ಹಾಗೆ ತುಂಬ ಸಮಯ ಕೂಡ ಇರೋದಿಲ್ಲ. ಕಡಿಮೆ ಸಮಯದಲ್ಲಿ ತುಂಬ ರುಚಿಯಾಗಿ ಸ್ನ್ಯಾಕ್ಸ್ನ ಹೇಗೆ ಮಾಡೋದಂತ ನೋಡೋಣ. ಇವತ್ತು ನಾನು ಕಡಿಮೆ ಸಮಯದಲ್ಲಿ ಸಮೋಸನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಹಾಗೆ ಇದಕ್ಕೆ ಯಾವ ಮಸಾಲನ್ನು ಫ್ರೈ ಮಾಡುವಂಥ ಅಗತ್ಯ ಇರಲ್ಲ. ಈರುಳ್ಳಿ ಸಮೋಸ ಮಾಡೋದಕ್ಕೆ ನಾನು ಮೊದಲಿಗೆ ಈ ಕಪ್ನಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಈ 1 ಕಪ್ಪಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಟೈಮ್ಗೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿಗೆಲ್ಲ ನಾವು ಯಾವ ರೀತಿ ಹಿಟ್ಟನ್ನು ನಾದ್ಕೊಳ್ತೀವೋ ಅದೇ ರೀತಿ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಚೆನ್ನಾಗಿ ನಾದಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೇಲಿಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಮೇಲಿಗೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ. ಒಂದು ಬಟ್ಟೆ ಆದರೂ ಮುಚ್ಚಿ ಹಾಗೆ ಬಿಡ್ಬೋದು. ನಾನಿಲ್ಲಿ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಇದನ್ನ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಬಿಡ್ತೀನಿ. ನಂತರ ನಾವು ಇದಕ್ಕೆ ಬೇಕಾಗಿರುವಂಥ ಈರುಳ್ಳಿ ಮಸಾಲನ್ನು ರೆಡಿ ಮಾಡ್ಕೊಳ್ಳುವ. ಈರುಳ್ಳಿ ಮಸಾಲ ರೆಡಿ ಮಾಡೋದಕ್ಕೆ ನಾನಿಲ್ಲಿ ಈ ರೀತಿ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಕೂಡ ಸ್ವಲ್ಪ ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ, ಹಾಗೆ ಪುದೀನ ಸೊಪ್ಪು ಮತ್ತು ಕರಿಬೇವು ಸ್ವಲ್ಪ ಕಡಿಮೆ. ನಂತರ ಈ ಕಪ್ನಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಹಾಕ್ತಾಯಿದ್ದೀನಿ. ಗಟ್ಟಿ ಅವಲಕ್ಕಿ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ. ಹಾಗೆ ಇದಕ್ಕೆ ಚಿಟಿಕೆ ಆಗುವಷ್ಟು ಅರಿಶಿನ, ನಂತರ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ಅಚ್ಕಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕೋ ಅಗತ್ಯ ಇರಲ್ಲ, ಯಾಕಂದರೆ ಇದರಲ್ಲಿ ಈರುಳ್ಳಿ ಅಂಶದಲ್ಲಿ ನೀರೇ ಇರುತ್ತೆ. ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಮಿಕ್ಸ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈ ಸ್ಟಫಿಂಗ್ ರೆಡಿ ಆದಮೇಲೆ ಸ್ಟಫಿಂಗ್ ಸಮೋಸದೊಳಗೆ ಹಾಕಿದ ಮೇಲೆ ಮೇಲ್ಗೆ ಕವರ್ ಮಾಡಬೇಕಾಗತ್ತೆ. ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಪೇಸ್ಟ್ನ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಅರ್ಧ ಗಂಟೆ ಆಗಿದೆ. ಹಾಗೆ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದ್ಕೊಂಡು ಈಗ ಸಾಫ್ಟ್ ಆಗಿದೆ. ನಂತರ ಚಪಾತಿ ಹೇಗೆ ನಾವು ಲಟ್ಸ್ಕೊಳ್ತೀವೋ ಅದೇ ರೀತಿ ಲಟ್ಸ್ಕೊಳ್ಬೇಕಾಗತ್ತೆ. ಹಾಗೆ ತುಂಬ ತೆಳುವಾಗಿ ಇದನ್ನ ಲಟ್ಸ್ಕೊಳ್ಳಿ. ಹಾಗೆ ತೆಳುವಾಗಿ ಲಟ್ಸ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾನಿಲ್ಲಿ ಇಷ್ಟು ದೊಡ್ಡದಾಗಿ ಲಟ್ಸ್ಕೊಂಡಿದ್ದೀನಿ. ಲಟ್ಸುವಾಗ ಸ್ವಲ್ಪ ಮೈದಾ ಹಿಟ್ಟು ಬೇಕಾದರೆ ಮೇಲ್ಗೆ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಲಟ್ಸ್ಕೊಳ್ತಿದ್ದೀನಿ. ನಂತರ ಲಟ್ಸ್ಕೊಂಡಾದ ನಂತರ ಮಧ್ಯಕ್ಕೆ ಚೌಕಾಕಾರಕ್ಕೆ ಬರುವ ಹಾಗೆ ಸೈಡ್ ಇರುವಂಥ ಚಪಾತಿ ಹಿಟ್ಟನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಒಂದು ಚಾಕುವಿನ ಸಹಾಯದಿಂದ ಸೈಡ್ ಭಾಗನ ಕಟ್ ಮಾಡ್ಕೊಳ್ಳಿ. 4 ಸೈಡನ್ನು ಈ ರೀತಿ ಚೌಕಾಕಾರಕ್ಕೆ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ. ನಮಗೆ ಮಧ್ಯಭಾಗ ಚೌಕಾಕಾರಕ್ಕೆ ಸಿಗಬೇಕಾಗತ್ತೆ. ಮಧ್ಯಭಾಗದಲ್ಲಿ ನಾನು 4 ಭಾಗವಾಗಿ ಮಾಡ್ಕೊಳ್ತೀನಿ. ಅಂದರೆ 4 ಸಮೋಸ ಆಗುತ್ತೆ. ಇದು ಸಣ್ಣ ಸೈಜಲ್ಲಿ ಸಮೋಸ ಮಾಡ್ತಾ ಇರೋದ್ರಿಂದ 4 ಸಮೋಸ ಆಗುತ್ತೆ ಇದರಲ್ಲಿ. ನಂತರ ಇದ್ರ ಒಳಗಡೆ ಸ್ಟಫಿಂಗ್ನ ಹಾಕಬೇಕಾಗತ್ತೆ. ಈ ಚೌಕಾಕಾರದ ಮಧ್ಯಭಾಗಕ್ಕೆ ಈರುಳ್ಳಿ ಸ್ಟಫಿಂಗ್ನ ಹಾಕಿ ನಾನಿಲ್ಲಿ 4ಕ್ಕೂ ಈರುಳ್ಳಿ ಸ್ಟಫಿಂಗ್ನ ಹಾಕ್ತಿದ್ದೀನಿ. ನಂತರ ನಾನು 1 ಸಮೋಸನ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಸಮೋಸಕ್ಕೆ ಸೈಡ್ಗೆ ಈ ಮೈದಾ ಹಿಟ್ಟಿನ ಗಮ್ಮನ್ನು ಹಚ್ಕೊಳ್ಳಿ. ಎಲ್ಲ ಕಡೆ 4 ಸೈಡ್ಗೂ ಈ ರೀತಿ ಗಮ್ಮನ್ನು ಹಚ್ಚಿದ ನಂತರ ಒಂದು ಭಾಗನ ಫೋಲ್ಡ್ ಮಾಡಿ ನಂತರ ಇನ್ನೊಂದು ಸೈಡನ್ನು ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ಏನು ಆ ಕಡೆ ಈ ಕಡೆ ಇರುತ್ತೆ ಅಲ್ಲ, ಅದನ್ನು ಈ ರೀತಿ ಒಂದು ಕೈಯಿಂದನೇ ಸ್ವಲ್ಪ ಪ್ರೆಸ್ ಮಾಡಿ ನಂತರ ಒಂದು ಫೋರ್ಕ್ ಸ್ಪೂನಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಆಗ ಸ್ವಲ್ಪ ಡಿಸೈನ್ ಆಗಿ ಬರುತ್ತೆ. ಈರುಳ್ಳಿ ಸಮೋಸ ಹೊರಗಡೆ ಹೋಗದಿದ್ದಂಗೆ ಈ ರೀತಿ ಟೈಟಾಗಿ ಈ ಗಮ್ಮನ್ನು ಹಾಕಿ ನಂತರ ಈ ರೀತಿ ಸ್ಪೂನಿಂದನೇ ಟೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ನಾನು 1 ಸಮೋಸನ ರೆಡಿ ಮಾಡಿ ತೋರಿಸ್ತಿದ್ದೀನಿ. ಹಾಗೆ ಎಲ್ಲ ಸಮೋಸನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದೆ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಎಣ್ಣೆ ಬಿಸಿಯಾದ ನಂತರ ಸಮೋಸನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಈ ಸಮೋಸನ ಹುರ್ಕೊಳ್ಳಿ. ಆಗ ಈರುಳ್ಳಿ ಒಳಗಡೆ ಇರೋದು ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಮೇಲಿಗೆ ಮತ್ತು ಕ್ರಿಸ್ಪಿಯಾಗಿ ಬಂದಿರುತ್ತೆ. ಒಳಗಡೆ ಇರುವಂಥ ಈರುಳ್ಳಿ ಹಾಗೆ ಹಸಿಯಾಗಿ ಉಳಿದ್ಬಿಡುತ್ತೆ. ಅದರಿಂದ ನಿಧಾನ ಉರಿಯಲ್ಲಿಟ್ಟು ಚೆನ್ನಾಗಿ ಒಳಗಡೆ ಈರುಳ್ಳಿ ಬೇಯೋ ಹಾಗೆ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಹಾಗೆ ಈ ರೀತಿ ಉಬ್ಬಿ ಬರುತ್ತೆ. ಹಾಗೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಈರುಳ್ಳಿ ಸಮೋಸ ಮಾಡೋದಂತೂ ತುಂಬಾ ಸುಲಭ. ಯಾವುದೇ ರೀತಿ ಕಷ್ಟ ಇರಲ್ಲ. ಹಾಗೆ ಟೈಮ್ ಕೂಡ ಜಾಸ್ತಿ ಬೇಕಾಗಲ್ಲ. ಯಾವುದೇ ರೀತಿ ಮಸಾಲನೂ ಕೂಡ ಫ್ರೈ ಮಾಡೋ ಅಗತ್ಯನೂ ಇರಲ್ಲ. ಈಸಿಯಾಗಿ ಈ ಸಮೋಸನ ನಾವು ಮಾಡ್ಕೊಳ್ಬೋದು.
ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದೀಗ ಕಲರ್ ಚೇಂಜ್ ಆಗಿದೆ, ಹಾಗೆ ಕ್ರಿಸ್ಪಿಯಾಗಿ ಬಂದಿದೆ. ಈಗ ಇದನ್ನು ನಾನು ತೆಗೆದಿಟ್ಕೊಳ್ತೀನಿ. ನಿಮಗೂ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಂತ ಅನಿಸಿದರೆ ಈ ರೀತಿ ತುಂಬ ಸುಲಭವಾಗಿ ಈರುಳ್ಳಿ ಸಮೋಸನ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.